ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ನಾನು ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತ ಕೇಳಿದರು, ಹಾಗಾಗಿ ತೋರಿಸ್ತಿದ್ದೀನಿ. ಬನ್ನಿ ಆಗಿದ್ರೆ ನೋಡೋಣ ಹೇಗೆ ವಿಡಿಯೋ ಎಡಿಟ್ ಮಾಡೋದು ಅಂತ. ನಾನಿಲ್ಲಿ ವಿಡಿಯೋ ಎಡಿಟ್ ಮಾಡೋದು ಇನ್ಶಾರ್ಟಲ್ಲಿ. ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವಿಡಿಯೋ ಅಂತ ಕ್ಲಿಕ್ ಮಾಡ್ತೀನಿ. ನಾನು ಯಾವ್ಯಾವ ವಿಡಿಯೋ ಎಡಿಟ್ ಮಾಡಿದ್ದೀನಿ ಎಲ್ಲ ಇಲ್ಲಿ ತೋರಿಸುತ್ತೆ. ಈಗ ನೀವು ಹೊಸದಾಗಿ ವಿಡಿಯೋ ಎಡಿಟ್ ಮಾಡೋದ್ರಿಂದ ನ್ಯೂ ವಿಡಿಯೋ ಅಂತ ಹಾಕಿ, ಆಗ ಅದು ಗ್ಯಾಲರಿಗೆ ಕರ್ಕೊ ಹೋಗುತ್ತೆ. ನಿಮಗೆ ಯಾವ ವಿಡಿಯೋಸ್ ಫೋಟೋಸ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ತೋರಿಸುತ್ತೆ. ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಈ ರೀತಿ ಮಾಡ್ಕೊಬೋದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ. ನನಗೆ ಅಷ್ಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೋದಿಲ್ಲ. ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ವಿಡಿಯೋನ ಬೇಕಾದರೆ ಈ ರೀತಿ ಲೆಂತ್ ಸಹ ಮಾಡ್ಕೋಬಹುದು. ಎಕ್ಸ್ಟ್ರಾ ಫೋಟೋ ಅಥವಾ ವಿಡಿಯೋ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಆ್ಯಡ್ ಆಗಿದೆ. ಈಗ ನಾನು ಈ ವಿಡಿಯೋ ರ್ಯಾಂಡಮಾಗಿ ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ, ಫೋಟೋಸ್ನ ನಿಮಗೆ ತೋರಿಸೋದಕ್ಕೋಸ್ಕರ. ಕಲರ್ ಕೊಡಬೇಕು ಅಂದರೆ ನೋಡಿ ಈ ರೀತಿ ನೀವು ಯಾವುದಾದ್ರೂ ಕೊಡ್ಬೋದು. ಬ್ರೈಟ್ನೆಸ್ ಕೊಡೋದಕ್ಕೋಸ್ಕರ ಫಿಲ್ಟರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ ಕರ್ಕೊ ಹೋಗುತ್ತೆ. ನಿಮಗೆ ಯಾವ ರೀತಿ ಬ್ರೈಟ್ನೆಸ್ ಬೇಕು ಅಲ್ಲಿ ತೋರಿಸ್ತಿದೆ ಅಲ್ವಾ, ಅದೇ ರೀತಿ ಕ್ಲಿಕ್ ಮಾಡಿಕೊಂಡು ತೊಗೊಬೋದು. ವಿಡಿಯೋ ಯಾವುದಾದ್ರೂ ನಮಗೆ ಬೇಡವಾದರೆ ತೆಗಿಬೇಕು ಅಂದರೆ ನೋಡಿ ಇಲ್ಲಿ ಸ್ಕಿಪ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಕಟ್ ಆಗಿರುತ್ತೆ. ಮತ್ತು ಒಂದು ಸರಿ ಅದ್ರ ಮೇಲೇ ಮುಂದೆ ಹೋಗಿ ಎಲ್ಲಿಗೆ ನಿಮಗೆ ವಿಡಿಯೋ ಬೇಡ ಅನಿಸುತ್ತೆ ಅಲ್ಲಿವರೆಗೂ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡ್ಬೋದು. ನೋಡಿ ಈಗ ನಾನು ಅದನ್ನು ತೆಗೆದೆ. ಇನ್ಶಾರ್ಟಲ್ಲಿ ಎಡಿಟ್ ಮಾಡೋದು ತುಂಬ ಸುಲಭ ಇದೆ. ಗೊತ್ತಿಲ್ಲದೆ ಇರೋರು ಸಹ ಮಾಡ್ಬೋದು. ವಾಯ್ಸ್ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅಂದರೆ ಇದರಲ್ಲಿ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇದೆಲ್ಲ ಈಗ ಏನೋ ಅವಶ್ಯಕತೆ ಇಲ್ಲ, ಬೇಡ. ನೀವು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಆಪ್ಷನ್ಸ್ ಇದೆ. ರೌಂಡ್ ಬರೋದು, ಆನ್ ಆ್ಯಂಡ್ ಆಫ್, ಹಿಂದೆ ಹೋಗಿ ಮುಂದೆ ಬರೋದು, ಈ ರೀತಿ ಇದರಲ್ಲಿ ಮಾಡ್ಕೋಬೋದು. ಅದನ್ನು ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಮಾಡ್ಕೋಬೋದು. ಅರ್ಥ ಆಗ್ತಿದೆ ಅಂದ್ಕೊತೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಮಾಡ್ಕೋಬಹುದು. ನೋಡಿ ಯಾವುದು ಬೇಕಾದರೂ ನಿಮಗೆ ಆಪ್ಷನಲ್ಲಿ ತೋರಿಸುತ್ತೆ. ಒನ್ ಬೈ ಒನ್ ಯಾವುದು ನಿಮಗೆ ಇಷ್ಟ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬಹುದು. ಏನಾದರೂ ಟೈಪ್ ಮಾಡಬೇಕಾ ನೋಡಿ ಇಲ್ಲಿ ಟೆಸ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಸುಮ್ಮನೆ ಸೂಪರ್ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೂಪರ್ ಅಂತ ಹಾಕಿ ಓಕೆ ಮಾಡಿದ್ರೆ ನೀವು ಅದು ಬೇಕು ಅಂದರೆ ಅದರ ಮೇಲೇ ಹೇಳ್ಕೊಂಡ್ರೆ ಲೆಂತು ಸಹ ಆಗುತ್ತೆ. ಎಲ್ಲಿ ಬೇಕೋ ಅಲ್ಲಿ ನೀವು ಸೆಟ್ ಮಾಡ್ಕೊಬೋದು ಅದನ್ನು. ನೋಡ್ತಿದ್ದೀರಲ್ಲ, ಈಗ ನಾನದು ಕೆಳಗಡೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಸಬ್ಸ್ಕ್ರೈಬ್ದು ಸ್ಟಿಕ್ಕರ್ಸ್ ಹಾಕಬೇಕು ಅಂದ್ಕೊಳ್ಳಿ. ಆಗ ಸ್ಟಿಕ್ಕರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಹೋಗಿ ಕೆಳಗಡೆ ಸರ್ಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ನೋಡಿ ಇಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೊಳ್ಬೋದು. ಓಕೆ ಕೊಟ್ಟರೆ ಆಯಿತು. ರೈಟ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ವಿಡಿಯೋ ಇಲ್ಲ, ಹಿಂದಕ್ಕೆ ಮುಂದಕ್ಕೆ ಮಾಡ್ಕೋಬೇಕು ಅಂದರೆ ಅದ್ರ ಮೇಲೇ ಈ ರೀತಿ ಹೇಳ್ಕೊಳ್ತಾ ಬಂದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೋಬೋದು. ಅಥವಾ ಅದನ್ನು ಇನ್ನೂ ಲೆಂತಿ ಮಾಡ್ಕೊಬೇಕಾ, ವಿಡಿಯೋ ಫುಲ್ ಬೇಕಾ, ಖಂಡಿತ ಮಾಡ್ಕೋಬೋದು. ಅದನ್ನು ಸಹ ಮಾಡ್ಕೋಬೋದು. ನೋಡಿ ಈಗ ಮುಂದೆ ನಾನು ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸಿದೆ, ಅದೇ ರೀತಿ ಹಿಂದೆಗಡೆನೂ ಸಹ ಆ್ಯಡ್ ಮಾಡ್ಕೊಬೋದು.
ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಫೋಟೋಸ್ಗೆ ಹೋಗಿ ಮತ್ತೆ ಒಂದು ವಿಡಿಯೋನೋ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕೂರಿಸ್ಕೋಬೋದು. ನಿಮಗೆ ಎಲ್ಲಿ ವೀಡಿಯೋಸ್ ಆ್ಯಡ್ ಮಾಡಬೇಕು ಅನಿಸಿರುತ್ತೆ ಸೆಂಟ್ರಲ್ಲೂ ಸಹ ಅದೇ ರೀತಿ ಮಾಡ್ಕೋಬೋದು. ವಿಡಿಯೋ ಸೆಂಟ್ರಲ್ಲಿ ಸೇರಿಸ್ಬೇಕು ಅಂದ್ರೂ ವಿಡಿಯೋ ಸೆಂಟ್ರಿಗೆ ತೊಗೊಂಡೋಗಿ ಹಿಂದೆ ಮುಂದೆ ಮಾಡ್ಕೊಂಡು. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.